ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂದರೆ ಗಿಡಗಳಿಗೆ ಪಾಟ್ ಮಾಡ್ತಾಯಿದ್ದೀನಿ. ರೀಸೆಂಟಾಗಿ ಐಶು ಒಂದು ಪ್ಲಾಸ್ಟಿಕ್ ಗಿಡ ತಂದಿದ್ಲು. ಈಗ ಅದೊಂದೇ ಗಿಡ ಇದೆ ಅಂಥೇಳಿ ಇನ್ನೊಂದು ಗಿಡ ತೊಗೊಂಡು ಬಂದು ಇದಕ್ಕೆ ಪಾಟ್ ಮಾಡಿಕೊಡಮ್ಮ ಅಂದ್ಲು. ಸರಿ, ನಾನು ಇದಕ್ಕೆ ಪಾಟ್ ಮಾಡ್ತಾಯಿದ್ದೀನಿ. 1-2 kg ಅಷ್ಟು ವೈಟ್ ಸಿಮೆಂಟ್ ತೊಗೊಂಡು ಬಂದು 20 ರೂಪಾಯಿದು 2 ಪಾಟ್ ತೊಗೊಂಡು ಬಂದು ಈ ಸಿಮೆಂಟ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಪಾಟ್ ಮಾಡಿದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. 200 ರೂಪಾಯಿಲಿ ಕೆಲಸ ಆಗೋಯ್ತು. ಇದಕ್ಕೆ ಹೊಸದಾಗಿ ಪಾಟ್ ತೊಗೊಳ್ಬೇಕಂದ್ರೆ 500 ರೂಪೀಸ್ ಹೇಳ್ತಾರೆ. ತುಂಬ ಚೆನ್ನಾಗಿ ನಾನು ಸಿಮೆಂಟ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೈಯಲ್ಲಿ ಮಾತ್ರ ಸಿಮೆಂಟ್ನ ಕಲಿಸ್ಕೊಳ್ಳೋಕೆ ಹೋಗಬಾರ್ದು. ಸೊ ಹಾಗೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಗಿಡ ನೆಡ್ತಾ ಇದ್ದೀನಿ. ಈಗ ಇಟ್ಟರೆ ಸಂಜೆ ಒಳಗಡೆ ಚೆನ್ನಾಗಿ ಒಣಗಿರುತ್ತೆ. ಹಾಗೆ ಗ್ರೀನ್ ಸ್ಟೋನ್ ಕೂಡ ತಂದಿದ್ದಾಳೆ ಇದಕ್ಕೆ ಇಡೋದಕ್ಕೆ ಅಂಥೇಳಿ. ಗ್ರೀನ್ ಸ್ಟೋನ್ ಹಾಕಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ. ನನಗೆ ಪ್ಲಾಸ್ಟಿಕ್ ಗಿಡಗಳು ಯಾವುದೇ ಕಾರಣಕ್ಕೂ ಇಷ್ಟ ಆಗಲ್ಲ. ಮನೆ ಒಳಗಡೆ ಒರಿಜಿನಲ್ ಗಿಡಗಳನ್ನ ಇಟ್ಟು ಸುಮಾರು ಗಿಡಗಳು ಒಣಗೋಯ್ತು ಅಂಥೇಳಿ ಅವಳು ಇದನ್ನು ತಂದಿದ್ದಾಳೆ. ಅವಳಿಗೆ ಇಷ್ಟ ಆಗುತ್ತೆ ಅಂಥೇಳಿ. ಬಟ್ ಅವಳು ಕೂಡ ಆಲ್ಮೋಸ್ಟ್ ಎಲ್ಲ ಒರಿಜಿನಲ್ ಗಿಡಗಳನ್ನ ಇಷ್ಟಪಡ್ತಾಳೆ. ನಾನೀಗ ಮನೆಯಲ್ಲಿರೋಂಥ ಎಲ್ಲ ಗಿಡಗಳನ್ನೂ ಕೂಡ 15 days ಒನ್ಸ್ ಕ್ಲೀನ್ ಮಾಡ್ಕೊಳ್ತೀನಿ. ವಾಸಲ್ಲಿ ಇಟ್ಟಿರೋಂಥ ನೀರಲ್ಲಿ ಸಣ್ಣ ಸಣ್ಣದಾಗಿ ಹುಳ ಬಂದುಬಿಡುತ್ತೆ. ಆಗಾಗ ಈ ಗಿಡಗಳನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಗಿಡಗಳು ತುಂಬಾ ಫ್ರೆಶ್ ಆಗಿರುತ್ತೆ. ನೋಡಿ, ಮನಿ ಪ್ಲ್ಯಾಂಟ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾಯಿದೆ. ನನಗೆ ಮನಿ ಪ್ಲ್ಯಾಂಟ್ ಗಿಡ ತುಂಬ ಇಷ್ಟ. ತುಂಬಾ ಮನಿ ಪ್ಲ್ಯಾಂಟ್ ಗಿಡಗಳನ್ನ ಇಟ್ಟಿದ್ದೀನಿ. ಆದರೆ ಮನಿ ಅಂತೂ ನನ್ನನ್ನು ಹುಡ್ಕೊಂಡು ಬರ್ತಾ ಇಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಚಿಗುರ್ತಾ ಇದೆ. ಈ ಗಿಡಗಳೆಲ್ಲ ತುಂಬಾ ಸೆನ್ಸಿಟಿವ್. ಸ್ವಲ್ಪ ಕ್ಲೀನಾಗಿ ಇದನ್ನು ನಿಧಾನಕ್ಕೆ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನಾನು ಕೆಲವು ಟೈಮ್ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಳ್ತಾ ಇರ್ತೀನಿ. ಅಷ್ಟು ಇಷ್ಟ ನನಗೆ ಗಿಡಗಳಂದರೆ. ನನ್ನ ಕೆಲಸ ಏನಂದರೆ ಮನೆಯಲ್ಲಿ ಇಲ್ಲಿರೋ ಗಿಡನ ತೆಗೆದು ಅಲ್ಲಿಡೋದು, ಅಲ್ಲಿರೋ ಗಿಡನ ತೆಗೆದು ಇಲ್ಲಿಡೋದು, ಇದೇ ಕೆಲಸ ಮಾಡ್ತಾ ಇರ್ತೀನಿ ಯಾವಾಗಲೂ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಡುಗೆ ಮನೆಯಲ್ಲಿ ಈಗ ಗಿಡಗಳು. ಈಗ ಎಲ್ಲ ಗಿಡಗಳನ್ನೂ ಅದಾದ್ರ ಜಾಗಕ್ಕೆ ಇಡ್ತಾ ಇದ್ದೀನಿ. ಕೆಲವು ಟೈಮು ಇಲ್ಲಿಂದ ಅಲ್ಲಿಂದ ಇಲ್ಲಿ ಕೆಲಸನೂ ಮಾಡ್ತಾ ಇರ್ತೀನಿ. ಈ ಗಿಡ ನನ್ನ ಫೇವ್ರೆಟ್ ಗಿಡ ಅಂತ ಹೇಳ್ಬೋದು. ತುಂಬಾ ಕ್ಯೂಟಾಗಿದೆ, ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ, ನೀವು ಗಮನಿಸ್ಬೋದು. ಈಗ ಸ್ನೇಕ್ ಪ್ಲ್ಯಾಂಟ್ನ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಸ್ನೇಕ್ ಪ್ಲ್ಯಾಂಟು ಮನೆಯಲ್ಲಿಟ್ಟರೆ ತುಂಬಾ ಒಳ್ಳೆಯದು. ಸೊ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಆದ್ದರಿಂದ ಸ್ನೇಕ್ ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ಈಗ ನೀವು ನೋಡ್ತಾ ಇರೋದು ಗುಂಕುರ ಸೊಪ್ಪಿನ ಗಿಡ. ಸೊ ಗಿಡ ಎಲ್ಲ ಒಣಗೋಗಿದೆ, ಬೀಜಗಳು ತುಂಬಾ ಬಂದಿತ್ತು. ಸೊ ಈಗ ಆ ಬೀಜಗಳನ್ನ ತಗೊಂಡು ಬೇರೆ ಪಾಟಿಗೆ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಬೀಜಗಳು ಹಾಕ್ತಾಯಿದ್ದೀನಿ. ಎಷ್ಟು ಗಿಡಗಳು ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಕೆಲವು ಟೈಮ್ ಅಷ್ಟೂ ಬಂದುಬಿಟ್ಟಿರುತ್ತೆ, ಕೆಲವು ಟೈಮ್ ಒಂದು 3-4 ಹೀಗೆ ಬಂದಿರುತ್ತೆ. ಈಗ ನೋಡೋಣ, ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಒಂದು 4-5 ದಿವಸಕ್ಕೆ ಎಷ್ಟು ಗಿಡಗಳು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಪುಟ್ಟದಾಗಿ ಸಸಿಗಳು ತುಂಬ ಚೆನ್ನಾಗಿ ಬೇಗ ಚಿಗುರು ಬಿಡುತ್ತೆ. ನನಗೆ ಈ ಗಿಡಗಳೆಲ್ಲ ಹಾಕ್ಕೊಂಡು ಆಗಾಗ ಇದು ಚಿಗುರುತ್ತೆ ಅಂದರೆ ನನಗೆ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಸೊ ನಾವೇ ಮನೆಯಲ್ಲೇ ಬೆಳೆಯೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೇದಲ್ವಾ, ಅದು ಕೂಡ ಒಂದು. ಸೊ ನೆಕ್ಸ್ಟ್ ಈ ಸಸಿ ಹೇಗೆ ಬರುತ್ತೆ ಅಂತ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಈಗ ಮೊರಗಳಿಗೆ ಮೆಂತ್ಯ ಸಾರಿಸೋಣ ಅಂಥೇಳಿ ಮೆಂತ್ಯನ ನೆನೆಸಾಕ್ತಾಯಿದ್ದೀನಿ, ನೆನೆಯೋದಕ್ಕೆ ಇಡ್ತಾಯಿದ್ದೀನಿ. ಇತ್ತೀಚೆಗೆ ಮೆಂತ್ಯ ಸಾರಿಸೋಕ್ಕೆಲ್ಲ ಯಾರೂ ಮನೆ ಹತ್ರ ಬರ್ತಾನೆ ಇಲ್ಲ. ನಾವೆಲ್ಲ ಮನೆಯಲ್ಲೇ ಒಳಗಡೆನೇ ಸೇರ್ಕೊಂಡ್ಬಿಟ್ಟಿರ್ತೀವಿ. ಹಾಗಾಗಿ ಸೊ ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ. ಇದನ್ನೀಗ ಒಂದು 3-4 ಗಂಟೆ ನೆನೆಸಿಟ್ರೆ ತುಂಬ ಒಳ್ಳೆಯದು. ಸೊ ಈಗ ನಾನು ಮೆಂತ್ಯನ ನೆನೆಸಿಟ್ಟು ಅದ್ರ ಜೊತೆಗೆ ನ್ಯೂಸ್ ಪೇಪರ್ ಕೂಡ ಹಾಕ್ಕೋಬೋದು, ಅಥವಾ ಮಕ್ಕಳು ಯೂಸ್ ಮಾಡದೇ ಇರೋಂಥ ಪೇಪರು, ಮಕ್ಕಳು ಬರೆದು ವೇಸ್ಟ್ ಆಗಿರೋಂಥ ಪೇಪರ್ನ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನಾನು ನೆನೆಸಿಟ್ಟಿದ್ದೀನಿ. ಇವಾಗೊಂದು 4 hours ಆಗಿದೆ ಇದು ನೆಂದು. ನೋಡಿ, ಪೇಪರೆಲ್ಲ ಚೆನ್ನಾಗಿ ಸಾಫ್ಟಾಗಿ ಹೋಗಿದೆ. ಪೇಪರೆಲ್ಲ ಚೆನ್ನಾಗಿ ನೆಂದಿಲ್ಲ ಅಂದರೆ ಮಿಕ್ಸಿಗೆ ಸರಿಯಾಗಿ ರುಬ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಪೇಪರ್ನ ಚೆನ್ನಾಗಿ ನೆನೆಸ್ಕೋಬೇಕು. ನಾನು ಇಲ್ಲಿ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ಹೀಗೆ ಇದನ್ನು ರುಬ್ಕೊಂಡಿದ್ದೀನಿ. ನೋಡಿ, ತುಂಬಾ ಸಾಫ್ಟಾಗಿ ರುಬ್ಕೋಬೇಕು. ತುಂಬಾ ಮೀಡಿಯಮಾಗಿ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಪೇಪರ್ ಹಾಗೆ ಸಿಗುತ್ತೆ. ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. 2 ಮರಕ್ಕೆ ಆಗೋ ಅಷ್ಟು ರುಬ್ಕೊಂಡಿದ್ದೀನಿ ಇಲ್ಲಿ ನಾನು. ಅಂದರೆ ಇದನ್ನು ನಾನು 2 ಕೋಟಿಂಗ್ ಹಚ್ತೀನಿ ಒಂದು ಸಾರಿ. ನೋಡಿ, ಮೊರ ಹೀಗಿದೆ. ಮೊರಕ್ಕೆ ಮೆಂತ್ಯ ಸಾರಿಸಿ 3 ವರ್ಷ ಆಯ್ತಾ ಬಂತು. 2 ವರ್ಷದ ಹಿಂದೆ ಸಾರಿಸಿದ್ದೆ. ಈಗ 2 ವರ್ಷ ಅಂತೂ ಆಗಿದೆ ಸಾರಿಸಿ. ನೋಡಿ ಹೇಗಾಗೋಗಿದೆ. ಸೊ ಈಗ ಇದಕ್ಕೆ ಚೆನ್ನಾಗಿ ಮೆಂತ್ಯ ಸಾರಿಸ್ಕೊಳ್ಳೋಣ. ಮನೆಯಲ್ಲಿ ಮುಖ್ಯವಾಗಿ ಒಂದು ಜೊತೆನಾದರೂ ಮೊರ ಇರಲೇಬೇಕು. ಇತ್ತೀಚೆಗೆ ಮೊರನ ಯೂಸ್ ಮಾಡೋದು ತುಂಬ ಕಡಿಮೆ ಆಗೋಗಿದೆ. ತುಂಬ ಕಡಿಮೆ ಜನ ಮೊರನ ಯೂಸ್ ಮಾಡ್ತಿದ್ದಾರೆ. ತುಂಬ ಜನ ಏನಂದರೆ ಸ್ಟೀಲ್ ಮೊರಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಶಾಸ್ತ್ರ ಪ್ರಕಾರ ಮೊರ ಲಕ್ಷ್ಮಿ ಅಂತ ಹೇಳ್ತಾರೆ. ಸೊ ಒಂದು ಜೊತೆನಾದರೂ ಮೊರ ಇರಲೇಬೇಕು. ನಮ್ಮ ಮನೆಗಳಲ್ಲೆಲ್ಲ ಮಕ್ಕಳು ಹುಟ್ಟಿದ ಮೊದಲನೇ ಟೈಮ್ ಅಂದರೆ ಹಾಸ್ಪಿಟ್ಲಿಂದ ಮನೆಗೆ ಕರ್ಕೊಂಡು ಬರೋಂಥ ಸಮಯದಲ್ಲಿ ನಾವು ಮೊರಕ್ಕೆ ಮೊದಲು ಮಗುನ ಹಾಕಿಸ್ಕೋತೀವಿ. ಈ ಥರ ಒಂದು ಪದ್ಧತಿ ಇದೆ. ನಿಮ್ಮ ಮನೆಯಲ್ಲೂ ಏನಾದರೂ ಈ ಥರ ಪದ್ಧತಿ ಇತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಮೊರ ಇರಲೇಬೇಕು, ಒಂದು ಜೊತೆ ಮೊರ ಮನೆಯಲ್ಲಿ ಇರಲೇಬೇಕು. ಅಮ್ಮ ಎಲ್ಲ
ಅಮ್ಮನ ಮನೇಲಿ ಇದಕ್ಕಿಂತ ದೊಡ್ಡ ದೊಡ್ಡ ಮರನ ಇಟ್ಕೊಂಡಿದ್ದಾರೆ. ಅವ್ರು ಬಂದು ಅಕ್ಕಿ ಕೇರೋವಾಗ ರಾಗಿನೆಲ್ಲ ಕೇರೋವಾಗ ತುಂಬ ಚೆನ್ನಾಗಿ ಅಮ್ಮ ಕ್ಲೀನ್ ಮಾಡ್ತಾರೆ. ನನಗೆ ಅಷ್ಟು ಚೆನ್ನಾಗಿ ಮೊರದಲ್ಲಿ ಕ್ಲೀನ್ ಮಾಡೋಕ್ಕೆ ಬರಲ್ಲ, ಅಂದರೆ ಕೇರೋದಕ್ಕೆ ಬರಲ್ಲ. ಅಕ್ಕಿ ಸೋಸ್ಕೊಳ್ತೀನಿ, ತಟ್ಟೆನಲ್ಲಿ ಇಟ್ಕೊಂಡು ಅಕ್ಕಿ ಸೋಸ್ತಿದ್ದೆ. ಅಮ್ಮ ಹೇಳ್ತಾರೆ ಇಲ್ಲ ಮೊರದಲ್ಲಿ ಸೋಸು, ಒಂದು ಜೊತೆ ಮೊರ ಮನೆಯಲ್ಲಿ ಇಡಲೇಬೇಕು ಇಡು ಅಂತ ಹೇಳಿ, ಆದ್ದರಿಂದ ಒಂದು ಜೊತೆ ಮೊರ ಇಟ್ಕೊಂಡಿದ್ದೀನಿ. ಈ ಮೊರ ನನಗೆ ನಮ್ಮ ಅಮ್ಮನೇ ಕೊಟ್ಟಿದ್ದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಾಗಿನ ಕೊಟ್ಟಿರೋದಿದು. ಸೊ ಇದನ್ನೇ ಇಟ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಆಗಾಗ ಮೆಂತ್ಯ ಸಾರಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೊರ. ನೋಡಿ ಈಗ ನಾನು ಚೆನ್ನಾಗಿ ಮೆಂತ್ಯನ ಸಾರಿಸಿದ್ದೀನಿ. ಈಗ ಒಂದು ಸಾರಿ ಸಾರಿಸಿ ನಾನು ಬಿಸಿಲಲ್ಲಿಟ್ಟು ಒಣಗಾದ್ಮೇಲೆ ಇನ್ನೂ ಒಂದು ಸಾರಿ ಕೂಡ ನಾನು ಮೆಂತ್ಯ ಸಾರಿಸ್ಕೊಳ್ತೀನಿ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಶಾಸ್ತ್ರ ಪ್ರಕಾರ ಮನೆಯಲ್ಲಿ ಮೊರ ಇದ್ದರೆ ಒಳ್ಳೆಯದು ಅಂತ ಹೇಳಿ. ಸೊ ಈಗ ನೋಡಿ ಪೂರ್ತಿ ಚೆನ್ನಾಗಿ ಸಾರಿಸಿದ್ದೀನಿ. ಸ್ವಲ್ಪ ನಾನು ಅರಿಶಿನ ಕಡಿಮೆ ಹಾಕಿಬಿಟ್ಟೆ, ಆದ್ದರಿಂದ ಸ್ವಲ್ಪ ಅರಿಶಿನ ಕಡಿಮೆ ಕಾಣಿಸ್ತಾ ಇದೆ. ಇನ್ನೊಂದು ಚೂರು ಅರಿಶಿನ ಹಾಕಿದರೆ ಮೊರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಈಗ ಎಲ್ಲ ಸಾರಿಸಿದಾಯಿತು. ನೋಡಿ ಹೀಗೆ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದನ್ನು ಬಿಸಿಲಲ್ಲಿಟ್ಟು ಚೆನ್ನಾಗಿ ಒಣಗಿಸ್ಕೋಬೇಕು. ಬೆಳಿಗ್ಗೆ ಇಟ್ಟರೆ ಸಂಜೆ ಒಳಗಡೆ ತುಂಬ ಒಳ್ಳೆ ಬಿಸಿಲಿದೆ, ಈಗಂತೂ ಬೇಗ ಒಣಗೋಗ್ಬಿಡುತ್ತೆ. ನೋಡಿ ಈ ರೀತಿ ಸಾರಿಸಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಸುಲಭ ಸಾರಿಸ್ಕೊಳ್ಳೋದು. ನೀವು ಕೂಡ ನಿಮ್ಮ ಮನೆಯಲ್ಲಿ ಏನಾದರೂ ಹಳೆ ಮೊರಗಳಿತ್ತು ಅಂದರೆ ಸಿಂಪಲಾಗಿ ಈಗ ನಾನು ತೋರಿಸಿರೋ ವಿಧಾನದಲ್ಲಿ ನೀವು ಮೊರಗಳಿಗೆ ಮೆಂತ್ಯ ಸಾರಿಸ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಬಿಸಿಲಿಗೆ ಇಡ್ತಾಯಿದ್ದೀನಿ, ಸಂಜೆ ನೋಡೋಣ ಹೇಗೆ ಒಣಗುತ್ತೆ ಅಂತ ಹೇಳಿ. ಚೆನ್ನಾಗಿ ಒಣಗಿರುತ್ತೆ, ಒಂದೇ ದಿನ ಸಾಕು. ಈಗಂತೂ ತುಂಬ ಒಳ್ಳೆ ಬಿಸಿಲಿರೋದ್ರಿಂದ. ಹಾಗೆ ಗಿಡಕ್ಕೆ ನಾನೀಗ ವೈಟ್ ಸಿಮೆಂಟ್ ಹಾಕಿ ಇಟ್ಟಿದ್ನಲ್ಲ ಪಾಟ್ಗೆಲ್ಲ, ಹೇಗಾಗಿದೆ ನೋಡೋಣ. ತುಂಬ ಚೆನ್ನಾಗಿ ಡ್ರೈ ಆಗಿದೆ. ಈಗ ಇದಕ್ಕೆ ಸ್ಟೋನ್ಸ್ಗಳನ್ನ ತಂದಿದ್ಲು ಐಶು, 30 ರೂಪೀಸ್ ಅಂತ, ಇದು ತುಂಬ ಚೀಪ್ ಆ್ಯಂಡ್ ಬೆಸ್ಟು. ಸೊ ಇದನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈಗ ಇದನ್ನು ದೇವ್ರ ಮನೆ ಬಾಗಿಲಲ್ಲಿ ಇಟ್ಬಿಡ್ತೀನಿ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಮೊರ ಎಲ್ಲ ಒಣಗಿದೆಯಾ ಅಂತ ನೋಡೋಣ. ಮೊರ ಎಲ್ಲ ನೋಡಿ ಚೆನ್ನಾಗಿ ಒಣಗಿದೆ. ಏನೇ ಸ್ಟೀಲ್ ಮೊರಗಳು ಬಂದಿದ್ರು ಕೂಡ ಈ ಮೊರಗಳಲ್ಲಿರುವಂಥ ಲಕ್ಷಣ ಸ್ಟೀಲ್ ಮೊರಗಳಲ್ಲಿರಲ್ಲ. ತುಂಬ ಚೆನ್ನಾಗಿ ಒಣಗಿದೆ. ಸ್ವಲ್ಪ ಅರಿಶಿನ ಕಡಿಮೆ ಆಯಿತು. ಇನ್ನೇನು ಬೇಸಿಗೆನೇ ಇರೋದ್ರಿಂದ ಇನ್ನೊಂದೆರಡು ತಿಂಗಳು ಬಿಟ್ಟು ಇನ್ನೊಂದು ಸಾರಿ ಮೆಂತ್ಯ ಸಾರಿಸಿ ತೆಗೆದಿರ್ತೀನಿ, ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.